ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಂದು ಮೇಲ್ ಬಂದಿದೆ. ಏನು ಮೇಲ್ ಬಂದಿದೆ ಅಂತಂದರೆ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಅಪ್ಕಮಿಂಗ್ ಚೇಂಜಸ್ ಟು ಆ್ಯಡ್ಸೆನ್ಸ್ ರಿಪೋರ್ಟ್ ಅಂತಂದ್ಬಿಟ್ಟು ಈ ಥರ ಒಂದು ಮೇಲ್ ಬಂದಿದೆ. ಸೊ ತುಂಬ ಜನಕ್ಕೆ ಈ ಒಂದು ಮೇಲ್ ಗೊತ್ತಾಗಿಲ್ಲ ಏನು ಅಂತ, ಏನಕ್ಕೆ ಇದು ಬಂದಿದೆ, ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ನನ್ನ ಆ್ಯಡ್ಸೆನ್ಸ್ ಅಕೌಂಟ್ ಏನಾದರೂ ಹ್ಯಾಕ್ ಆಗೋಯ್ತಾ, ಅದು ಇದು ಅಂತ ಕೆಲವೊಂದಷ್ಟು ಡೌಟ್ಸ್ಗಳು ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಆದ್ದರಿಂದ ಈ ಒಂದು ಮೇಲ್ ಕಳಿಸಿರೋ ಉದ್ದೇಶ ಏನು, ಸೊ ಇದರಿಂದ ಏನೇನು ಬದಲಾವಣೆಗಳಾಗ್ತಾಯಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಹಲವಾರು ಚೇಂಜಸ್ಗಳು, ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಮೊದಲು ನಮಗೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಇತ್ತು, ಇವಾಗ ಯೂಟ್ಯೂಬ್ ಸ್ಟುಡಿಯೋ ಬೇಟ ಆಗಿದೆ. ಸೊ ಈ ಥರ ಹಲವಾರು ಅಪ್ಡೇಟ್ಸ್ಗಳು, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದೇ ಥರ ಗೂಗಲ್ ಆ್ಯಡ್ಸೆನ್ಸು ಕೂಡ ಮೊದಲೇ ಒಂಥರ ಅಪ್ಡೇಟ್ ಇತ್ತು, ಇವಾಗಲೇ ಒಂಥರ ಅಪ್ಡೇಟ್ ಇದೆ. ಸೊ ರೀಸೆಂಟಾಗಿ ನಮ್ಗೆ ಗೊತ್ತಿರೋಂಗೆ ಐ ಥಿಂಕ್ ಮೇ ಬಿ 1 ತಿಂಗಳಾಯ್ತೇನೋ. ಸೊ ಸೇಮ್ ಇದೇ ಮೇಲು ಇವಾಗ ಏನು ಬಂದಿದೆ, ಅಪ್ಕಮಿಂಗ್ ಚೇಂಜಸ್ ಟು ಆ್ಯಡ್ಸೆನ್ಸ್ ರಿಪೋರ್ಟ್ ಅಂತ. ಸೊ ಇದೇ ಮೇಲು 1 ತಿಂಗಳಿಂದ ಅಂದ್ಕೊಳ್ತೀನಿ, 1 ತಿಂಗಳಿಂದನೋ 2 ತಿಂಗಳಿಂದನೋ ಬಂದಿತ್ತು ಅಲ್ವಾ. ಸೊ ಅದೇ ಮೇಲ್ ಮತ್ತೆ ವಾಪಸ್ ಕಳಿಸಿದ್ದಾರೆ. ಸೊ ಏನು ಕಳಿಸಿದ್ದಾರೆ, ಇದರ ಅರ್ಥ ಏನು ಅಂತ ಇವಾಗ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ಗೆ ಏನೂ ತೊಂದರೆ ಆಗಿಲ್ಲ. ಸೊ ಅವರ ಒಂದು ಅಪ್ಡೇಟ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಏನು ಅಪ್ಡೇಟ್ ಅಂತ ನೋಡೋದಾದರೆ, ಸೊ ಮೊದಲು ನಿಮಗೆ ಈ ಒಂದು ಮೈಲಲ್ಲಿ ಯುವರ್ ಪಬ್ಲಿಷರ್ ಐ ಡಿ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಐ ಡಿ ಇರುತ್ತೆ. ಓಕೆ, ನಿಮ್ಮ ಆ್ಯಡ್ಸೆನ್ಸ್ಗೆ ಅದರದ್ದೇ ಆದಂಥ ಒಂದು ಐ ಡಿ ಇರುತ್ತೆ. ಸೊ ಆ ಐ ಡಿನ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಕೆಳಗಡೆ ಚೇಂಜಸ್ ಟು ಆ್ಯಡ್ಸೆನ್ಸ್ ರಿಪೋರ್ಟ್ ಅಂತ ಬಂದಿದೆ. ಓಕೆ, ಸೊ ಅಲ್ಲಿ ನೀವು ನೀಟಾಗಿ ನೀವು ಓದಿದ್ರೆ, ವಿ ಆರ್ ರೈಟಿಂಗ್ ಟು ಟೆಲ್ ಯು ಮೋರ್ ಅಬೌಟ್ ಅಪ್ಕಮಿಂಗ್ ಚೇಂಜಸ್ ಟು ದ ಯೂಟ್ಯೂಬ್ ಡೇಟಾ ಅವೈಲೇಬಲ್ ಇನ್ ಆ್ಯಡ್ಸೆನ್ಸ್ ಅಂತ. ಸೊ ಇಲ್ಲಿ ಇನ್ನೊಂದು ಕೆಳಗಡೆ ಕೊಟ್ಟಿದ್ದಾರೆ, ವಾಟ್ಸ್ ಚೇಂಜಿಂಗ್ ಅಂತ ಅಂದ್ಬಿಟ್ಟು. ಸೊ ಆಸ್ ಅನೌನ್ಸ್ಡ್ ಇನ್ ಆಗಸ್ಟ್ ವಿ ಲಾಂಚ್ಡ್ ದ ನ್ಯೂ ಆ್ಯಡ್ಸೆನ್ಸ್ ರಿಪೋರ್ಟ್ ಎಕ್ಸ್ಪೀರಿಯನ್ಸ್ ವಿಚ್ ಡಸ್ ನಾಟ್ ಇನ್ಕ್ಲೂಡ್ ಯೂಟ್ಯೂಬ್ ಪರ್ಫಾರ್ಮೆನ್ಸ್ ಡೇಟಾ. ಸೊ ಈ ಥರ ಎಲ್ಲ ಅವರು ಟೈಪ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಗೆ ಟೈಮ್ ಇದ್ದರೆ ಓದ್ಕೊಳ್ಳಿ. ಸೊ ನಾನು ಇವಾಗೆಲ್ಲ ಓದಿದ್ರೆ ಅದು ತುಂಬ ಲೆಂತಿ ಆಗುತ್ತೆ. ಸೊ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಸೊ ಅವರು ಆಗಸ್ಟಲ್ಲೇ ನಮಗೆ ಒಂದು ಮೇಲ್ನ ಕಳಿಸಿದರು. ಆಗಸ್ಟಲ್ಲೇ ನಾವು ಈ ಥರ ಒಂದು ಚೇಂಜಸ್ನ ಮಾಡ್ತಾಯಿದ್ದೀವಿ ಅಂತ ನಮಗೊಂದು ಮೇಲ್ ಕಳಿಸಿದರು. ಸೊ ಅದೇ ಮೇಲು ಸೊ ಇವಾಗಲೂ ಕಳಿಸಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ಏನಿದೆ, ಸೊ ಗೈಸ್ ಅಪ್ಡೇಟ್ ಏನು ಅಂತಂದರೆ ಸಿಂಪಲ್. ಇನ್ನು ಮುಂದೆ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು CTR CPC ಇವೆಲ್ಲ ನೀವು ಚೆಕ್ ಮಾಡೋದಕ್ಕಾಗಲ್ಲ. ಇನ್ನು ಮುಂದೆ ನೀವು ಚೆಕ್ನ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಬೆಟ್ಟದಲ್ಲಿ ನೀವು ಹೋಗಿ ಚೆಕ್ನ ಮಾಡಬೇಕು. ಸೊ ಈ ಒಂದು ಅಪ್ಡೇಟ್ನ ತಿಳಿಸೋದಕ್ಕೆ ಅಂತಲೇ ಅವರು ಮೇಲ್ನ ಮಾಡಿರುವಂಥದ್ದು. ಸೊ ಈ ಒಂದು ಅಪ್ಡೇಟ್ ಡಿಸೆಂಬರಿಂದ ಶುರು ಆಗ್ತಾಯಿದೆ. ಸೊ ಡಿಸೆಂಬರ್ ಆದಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಚೆಕ್ನ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೇಲ್ನ ಅವರು ಕಳಿಸಿರುವಂಥದ್ದು. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನೀವು CTR CPC ಇವೆಲ್ಲ ನೀವು ನೋಡಬೇಕು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಬೆಟ್ಟದಲ್ಲೇ ನೀವು ಹೋಗಿ ನೋಡ್ಬೋದು. ಸೊ ಖಂಡಿತವಾಗ್ಲೂ ನೀವೇನಾದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ಯಾವ ಥರ CTRನ ಚೆಕ್ ಮಾಡೋದು ತೋರಿಸಿ ಅಂತಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸ್ಟುಡಿಯೋ ಬೆಟ ಉಪಯೋಗಿಸ್ಕೊಂಡು ನೀವು CTRನ ಚೆಕ್ ಮಾಡೋದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಜಾಸ್ತಿ ಇಷ್ಟ ಆದರೆ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ನನ್ನದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಫಾಲೋ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.